ಇಲ್ಲ ಆಯಿತು ಅದು ಗೇಟ್ ನಿನ್ನೆ ಒಂದು ಕುಣಿಸಿದ್ವಿ. ಟೋಟಲ್ 3 ಪಾರ್ಟ್ ಅದು. 3 ಪಾರ್ಟಲ್ಲಿ ನಿನ್ನೆ ರಾತ್ರಿ ದೇವ್ರ ಕೃಪೆಯಿಂದ ಅದು 1 ಗೇಟ್ ಬಿಟ್ಟು ಸಕ್ಸೀಡ್ ಆಗಿದೆ. ಈಗ ಬೆಳಗೂ ಹೋಗಿ ಬಂದೆ ನಾನು. ಇನ್ನು ಇವತ್ತು ಸಂಜೆವರೆಗೂ ಇನ್ನೂ 3 ಗೇಟ್ ಕೊಡ್ತಿದ್ದೆ. ಅಂದರೆ 5 ಭಾಗ ಅದು. 1 ಭಾಗ 2 ಭಾಗ 3 ಭಾಗ 4 ಭಾಗ 5 ಭಾಗ ಅಂತ. 1 ಭಾಗ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು, ಮೇನ್ ಅದು ಕೆಳಗಡೆ ಇರೋದು ಅದು ಕೂತ್ಕೊಂತದ್ದು. ಬೆಳಗ್ಗೆ ಹೋಗಿ ನೋಡ್ಕೊಂಡು ಬಂದೆ. ಈಗ ಮಧ್ಯಾಹ್ನ ಅಷ್ಟು ಎರಡು ಭಾಗ ಕೂಡಿಸ್ತಾರೆ. ಅದೇನು ಸಮಸ್ಯೆ ಆಗಲ್ಲ. ಹಂಗಾಗಿ ನಾಳೆ ನಾನು ಎಲ್ಲ ಅವರು ಮಾಡಿರೋದು ಪಾಪ ರಿಕ್ಸ್ ತೊಗೊಂಡು ಕೆಲಸ ಮಾಡಿದ್ದಾರೆ. ಅವರು ಭಾಳಷ್ಟು ರಿಕ್ಸ್ ತೊಗೊಂಡು ಕೆಲಸ ಮಾಡಿದ್ದಾರೆ. ಕ್ರೇನ್ ಆಪ್ರೇಟರ್ ಇರಲಿ, ಅಲ್ಲಿ ನೋಡಿದ್ರೆ ಅವರು ಜೀವದ ಮೇಲೆ ಭಯ ಇಲ್ಲ ತೊಗೊಂಡು ರಿಕ್ಸ್ ತೊಗೊಂಡು ಕೆಲಸ ಮಾಡಿದ್ದಾರೆ. ಅವರು ಅಂಥವ್ರು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಅವ್ರನ್ನ ನಾಳೆ ಸನ್ಮಾನ ಇಟ್ಕೊಂಡಿದ್ದೆ. ನಾನು ಸನ್ಮಾನ ಕಾರ್ಯಕ್ರಮ ಹಾಗೂ ಊಟ ಇಟ್ಕೊಂಡಿದ್ದೆ ನಾಳೆ ಅವ್ರಿಗೆ. ಎಲ್ಲರಿಗೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೆ ಕ್ರೇನ್ ಆಪ್ರೇಟರ್ಸ್ ಏನೋ 15 ಜನ ಇದ್ದಾರೆ. ಬೇರೆಯವ್ರು ಕೆಲಸ ಮಾಡಿದೆಲ್ಲ 15-30-35 ಜನ ಆಗ್ತಾರೆ. ಅವ್ರಿಗೆಲ್ಲ ನಾಳೆ ಊಟನೂ ಮತ್ತು ಸನ್ಮಾನ ಕಾರ್ಯಕ್ರಮ, ಆಮೇಲೆ ಎಲ್ಲರಿಗೂ ನನ್ನ ಕಡೆಯಿಂದ ಖುಷಿಯಿಂದ ಒಂದು 50,000 ರೂಪಾಯಿ ಬಹುಮಾನ ಕೊಡಬೇಕಂತ ತೀರ್ಮಾನ ಮಾಡಿ ನಾಳೆ 12 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಆ ಕಾರ್ಯಕ್ರಮ ನಾನು ಅರ್ಜೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದರಿಂದ ಬೆಂಗಳೂರು ಹೋಗಿದ್ದೀನಿ. ಆ ಜವಾಬ್ದಾರಿನ ನನ್ನ MLA ನನ್ನ ತಮ್ಮನ್ನ ಗಣೇಶ್ ಅವ್ರಿಗೆ ವಹಿಸಿದ್ದೀನಿ. ನಾನು ಕಂಪ್ಲೀಟ್ ಆಗ್ತದೆ. ನಾಳೆ ಇವತ್ತು ಸಂಜೆನೇ ಕಂಪ್ಲೀಟ್ ಆಗ್ತದೆ. ನಾಳೆ ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೆ ನಾನು.